ನಾನು ಬುದ್ಧಿವಂತ. ನಾನು ಯಾರು ಯಾರು ಪ್ರಾಣ ರೂಪನೆ ನೀಪ ಪ್ರಾಣ ರೂಪನೆ ನೀಪ ವಾಯುವೆ ಜನಕ ಪ್ರಾಣ ರೂಪನೆ ನೀಪ ವಾಯುವೆ ಜನಕ ಕ್ಷೀಣ ಬಲ ಹನುಮ ಎಂದೆನುವ ಕ್ಷೀಣ ಬಲ ಹನುಮ ಎಂದೆನುವ ಕ್ಷೀಣ ಬಲ ಹನುಮ ಎಂದೆನುವ ಪ್ರಾಣ ರೂಪನೆನಿಪ ವಾಯುವೇ ಜನಕ ಕ್ಷೀಣ ಬಲಗನುಮನೆಂದೆನುವ ಕ್ಷೀಣ ಬಲ ಕ್ಷೀಣ ಬಲಗನುಮ ಎಂದೆನುವ ಶೋಣಿಯಲ್ಲಿ ಪೆಸರಾದು ಜನಗೆ ಕೇಳು ಕ್ಷೋಣಿಯಲ್ಲಿ ಬೆಸರಾಯ್ತು ಕ್ಷೋಣಿಯಲ್ಲಿ ಬೆಸರಾಯ್ತು ಕ್ಷೋಣಿಯಲ್ಲಿ ಬೆಸರಾದು ಜನಗೆ ಕೇಳೆನಲು ಸುತ್ರಾಣ ಪಾತನು ನುಡಿದ ನಗುತ್ತ ಸುತ್ರಾಣ ಪಾತನು ನುಡಿದ ನಗುತ್ತ ಹೀಗೆ ಆಶ್ಚರ್ಯ ಆಯಿತು ನಿನಗೆ. ಆದ್ರೆ ನನಗಿಲ್ಲಿ ಯಾವ ಕೊರತೆಯಿಲ್ಲದೆ ಸುಖವಾಗಿ ಕುಳಿತುಕೊಂಡಿದ್ದೇನೆ. ಹೌದಾ? ಯಾಕೆಂದ್ರೆ ಸುಡುವ ತಾಪ ನನಗೆ ಬಾಧಿಸುವುದಿಲ್ಲ. ಯಾಕೆಂದ್ರೆ ತಾಪತ್ರಯವನ್ನೇ ನಿವಾರಿಸುವ ರಾಮನಾಮವನ್ನು ನಾನು ಜಪಿಸುತ್ತಾ ಇದ್ದೇನೆ. ಹೌದಾ? ನಾನು ಅಂಜನಾ ಸುತ. ಆದ್ದರಿಂದ ಆಂಜನೇಯ ಎಂಬ ಹೆಸರು ನನಗುಂಟು. ಮರುತ ಸುತನಾದ್ದರಿಂದ ಮಾರುತಿ ಎಂದು ನನ್ನನ್ನು ಲೋಕದಲ್ಲಿ ಕರೆಯುತ್ತಾರೆ. ರಾಮನ ಅಘಟಿತ ಘಟನಾ ಮಹಿಮೆಯ ಸಾಕ್ಷಿಯಾದಂತ ಈ ಸೇತುವೆ ಗುರುವು ರಾಮ ಧ್ಯಾನಕ್ಕೆ ಹೆಚ್ಚು ಸ್ಫೂರ್ತಿಯನ್ನು ನೀಡುವ ತಾಣವಾಗಿದೆ. ಆ ಕಾರಣದಿಂದಲೇ ಈ ಸ್ಥಳದಲ್ಲಿ ಕುಳಿತು ರಾಮ ಭಕ್ತನಾದಂತ ಹನುಮ ಸಂತೋಷದಿಂದ ಇರುವುದಕ್ಕೆ ಸಾಧ್ಯವಾಗಿದೆ. ಈ ಕ್ಷೋಣಿಯಲ್ಲಿ ಕ್ಷೀಣ ಬಲ ಹನುಮಂತ ನಾನಾದರೂ ನನ್ನನ್ನು ಗುರುತಿಸುವುದು ರಾಮ ಭಕ್ತ ಹನುಮ ಎಂದು. ಲೋಕ ಹನುಮ ನೀನು ಹನುಮ ಹನುಮ ನೀನೆಂದೆಂಬೆ
ತರದ ಕಾಯ ಘನ ತರದ ಕಾಯ ಆತಂಗೆಂದು ಜನರು ತಿರುವ ಎನಲು ಮಾರುತಿ ಎಂದನದಕ್ಕೆ ಎನಲು ಮಾರುತಿ ಎಂದನದಕ್ಕೆ ಘನ ತರದ ಕಾಯ ಮಾತಂಗೆಂದು ಜನರು ತಿರುವ ಎನಲು ಮಾರುತಿ ಎಂದನದಕ್ಕೆ ನಾನೇ. ನೀನು ಹನುಮಂತನ? ಹೌದು. ನಗು ಬರುವುದಕ್ಕೆ ಕಾರಣವಾಯಿತು ಮಹಾರಾಯ. ನಗುವಿಗೆ ಒಂದೊಂದು ಅರ್ಥ ಅಂತ ಇರ್ತದೆ. ಹೌದೌದು. ಈ ನಗು ಏನು ಅಂತ ಅರ್ಥ ಆಗ್ಲಿಲ್ಲ. ಮತ್ತೇನಲ್ಲ, ಹನುಮಂತನ ವಿಚಾರವನ್ನ ತಿಳಿಯಲಿಲ್ಲ ಅಂತಲ್ಲ, ಕೇಳಿದ್ದೇನೆ. ಅವ ಯಾರೆಂಬುದನ್ನು ತಿಳಿದ್ದೇನೆ. ಆ ಹನುಮಂತ ನೀನ? ಹನುಮ ನೀನೆಂದೆಂಬ ತನುವ ನೋಡಿದರೆ ಬಡ ಜುಣುಗಿನಂದದಿ. ಹನುಮಂತ ಹೇಗಿರ್ತಾನಂತೆ ಗೊತ್ತಿಲ್ಲ. ಈ ರೀತಿಯ ದೇಹ ಎಂಬುದು ನನಗೆ ಗೊತ್ತಿಲ್ಲ. ನಾನು ತಿಳಿದ ಹಾಗೆ ಘನತರದ ಕಾಯವಾತಂಗೆ ಕೇಳಿದ್ದೇನೆ. ಅಂತ ಘನವಾದ ದೇಹವನ್ನು ಹೊಂದಿದ ಆ ಆಂಜನೇಯಲ್ಲಿ, ಈ ಮರ್ಕಟೆಯಲ್ಲಿ, ಈ ಮಂಗ ಇಲ್ಲಿ ಹನುಮಂತ ಅಂತ ಹೇಳುವುದು ಇದು ಅಪಹಾಸ್ಯಕ್ಕೆ ಕಾರಣವಾದೀತು. ಏನೇ ಇರಲಿ, ನನಗೆ ನೀನು ಹನುಮ ಅಂತ ಅಂದ್ರೆ ನಂಬುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಅದೇ ಹೌದು ಅಂತಾದ್ರೆ ದೇಹ ಯಾಕೆ ಹೀಗಾಗಿದೆ, ಜುಣುಗಾಗಿದೆ ತಿಳಿಯೋನಿಗೆ ಇಷ್ಟ ಜಿಜ್ಞಾಸೆ ಬೇಕು. ಪ್ರಾಮಾಣಿಕ ಜಿಜ್ಞಾಸೆ ಹೌದು ಅಂತ ಆದ್ರೆ ಕೇಳಯ್ಯ ನಮ್ಮ ಕೇಳಿದ ಆಕೃತಿಗೂ ನೋಡುವ ಆಕೃತಿಗೂ ವ್ಯತ್ಯಾಸ ಕಂಡಾಗ ಅನುಮಾನ ಎನ್ನುವುದು ಅಸಹಜ ಅಲ್ಲ. ನೀನು ಹೇಳಿದ ಹಾಗೆ ಘನತರದ ಕಾಯ ನನ್ನದೇ. ಹೀಗಾಗುವುದಕ್ಕೆ ಕಾರಣ ಇಲ್ಲದೇ ಇಲ್ಲ. ಹೀಗೆ ಮಾರುತಿಯ ವಿಷಯದಲ್ಲಿ ಅನೇಕ ಸಂಗತಿಗಳನ್ನು ತಿಳಿದಿದ್ದಿ ಅಂತ ಆದ್ರೆ ಮಾರುತಿ ವಿಷಯ ಹೆಚ್ಚಿರೋದು ಎಲ್ಲಿ ಗೊತ್ತಾ? ರಾಮಾಯಣದಲ್ಲಿ. ಹೌದು, ರಾಮಾಯಣ ಕೇಳಿರಬಹುದು ಎನ್ನುವುದು ನನ್ನ ಭಾವನೆ. ಹಾಗತ್ತ ರಾಮಾಯಣ ಕೇಳಿದ್ದಿ ಅಂತ ಆದ್ರೆ ಪಂಚವಟಿಯಲ್ಲಿ ಸೀತಾಪಹರಣ ರಾವಣನಿಂದ ಆದದ್ದು, ಲಂಕೆಗೆ ಹೋಗಿ ಹನುಮಂತ ಸೀತಾನ್ವೇಷಣೆಯನ್ನು ಮಾಡಿ ಬಂದದ್ದು, ಆಮೇಲೆ ಸುಗ್ರೀವನ ನೇತೃತ್ವದಲ್ಲಿ ಕೋಟಿ ಕೋಟಿ ಕಪಿಗಳೊಂದಿಗೆ ಲಂಕೆಗೆ ಹೋಗಬೇಕಾದ ಪ್ರಸಂಗ ಬಂದದ್ದು ನೀನು ತಿಳಿದಿರಬಹುದು. ಆ ಕಾಲದಲ್ಲಿ ಅಡ್ಡವಾಗಿದ್ದಂತಹ ವಿಸ್ತಾರವಾದಂತಹ ಲವಣ ಸಮುದ್ರವನ್ನು ತಾರಣ ಮಾಡುವುದಕ್ಕೆ ಸೇತುವೆ ನಿರ್ಮಾಣ ಎನ್ನುವುದು ಅನಿವಾರ್ಯವಾಯಿತು. ಈ ನೀಳವಾದಂತಹ ಸೇತುವೆಯನ್ನು ಕಟ್ಟುವ ವಿಷಯದಲ್ಲಿ ನಮ್ಮ ಕಪಿಶಿಲ್ಪಿಯಾದಂತಹ ನೀಲ ಮುಂದಾದ
ನಳನ ನೇತೃತ್ವ ಅದಕ್ಕಾಯಿತು. ಆ ಕಾಲದಲ್ಲಿ ಬೇಕಾದ ಸಾಮಗ್ರಿಗಳನ್ನು ತಂದು ಒದಗಿಸುವಲ್ಲಿ ನಾವೆಲ್ಲ ಕಟಿಬದ್ಧರಾಗಿ ದುಡಿದಿದ್ದೇವೆ. ಮಹಾ ಇದಕ್ಕೆ ಬೇಕಾದಂತ ಸಾಮಗ್ರಿಗಳು ಅಂದ್ರೆ ಇದು ಸಾಮಾನ್ಯ ಸೇತುವೆ ಅಲ್ಲ. ಹಿಂದಿಂತ ಸೇತುವೆಯನ್ನು ಕಟ್ಟಲಿಲ್ಲ, ಮುಂದಿಂತ ಸೇತುವೆ ಆಗುತ್ತದೆ ಎನ್ನುವುದಕ್ಕೆ ನಿರೀಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇದಕ್ಕೆ ಬೇಕಾದ ಸಾಮಗ್ರಿಗಳನ್ನು ತಂದು ಒದಗಿಸುವ ನಮ್ಮ ದುಡಿಮೆ ಅಂದ್ರೆ ಹೇಗಿತ್ತು ಕಲ್ಪಿಸಲಿಕ್ಕೂ ಸಾಧ್ಯವಿಲ್ಲ. ಕೈಕಾಲುಗಳು ಒಳಸರಿದವು, ಕೈಕಾಲುಗಳು ಒಳಸರಿದವು, ಒಳಸರಿದವು, ಒಳಸರಿದವು. ಸ್ಥೂಲ ದೇಹವು ಸುರುಟಿದುದು, ಕೈಕಾಲುಗಳು ಒಳಸರಿದವು. ಕಾಲುಗಳು ಒಳ ಸರಿದವು, ಕೈಕಾಲುಗಳು ಒಳ ಸರಿದವು. ಬೀಳುವಂತ ವೃಕ್ಷಗಳನ್ನೇ ಮುರಿದು ತಂದಿದ್ದೇವೆ. ಪರ್ವತೋಪಮವಾದಂತಹ ಬಂಡೆಗಳನ್ನೇ ಎತ್ತಿ ತಂದಿದ್ದೇವೆ. ಅಂತ ಬಂಡೆ ಮರಗಳನ್ನ ಅನೇಕ ಸಂಖ್ಯೆಯಲ್ಲಿ ಹೊತ್ತ ಮಹಾ ಪರ್ವತದ ಬುಡಕ್ಕೆ ಇಕ್ಕಿದ್ದೇವೆ. ಅದರ ಬುಡ ಸಡಿಲಿಸಿದ್ದೇವೆ, ಬೇರು ಬಿಡಿಸಿದ್ದೇವೆ, ಎರುಕು ನೋಡಿದ್ದೇವೆ, ಕೈ ಇಕ್ಕಿದ್ದೇವೆ, ಕಿತ್ತು ಸಾಗಿ ಇಲ್ಲಿಟ್ಟಿದ್ದೇವೆ. ಅಂತ ದುಡಿಮೆಯ ಕಾರಣದಿಂದ, ಪರಿಶ್ರಮದ ವಿಶೇಷತೆಯಿಂದ ಸ್ಥೂಲ ದೇಹವು ಕರಗಿದುದು, ಕೈ ಕಾಲುಗಳು ಒಳಸರಿದವು. ಬೇಸರ ಇಲ್ಲ. ಯಾಕೆಂದ್ರೆ ನಮ್ಮ ಮೈ ಮನಸ್ಸು ಆಯುಷ್ಯದ ಆ ಕ್ಷಣಗಳೆಲ್ಲ ಪರಮ ಪುರುಷೋತ್ತಮನಾದಂತ ರಾಮನ ಸೇವೆಗೆ ವಿನಿಯೋಗವಾಯಿತು ಎಂಬ ಧನ್ಯತೆ ನಮಗಿದೆ. ಸೇತುವೆ ಕೊಟ್ಟುವ ಶ್ರಮದಲ್ಲಿ ಕೈಕಾಲುಗಳು ದೇಹಗಳು ಈ ರೀತಿಯಾಗಿವೆ. ಕಲ್ಮರಗಳನ್ನ ಹೊತ್ತ ಕಾರಣದಿಂದ ಯಾಕೆ ಗಿರಿಗಳ ಎತ್ತಲಾತಗೆ ಗಿರಿಗಳ ಎತ್ತಲಾತಗೆ ಕಲ್ಮರಂಗಳ
ಬಳಲುವುದೇಕೆ ಮತ್ತೆ ಬಳಲುವುದೇಕೆ ಮತ್ತೆ ಬಳಲುವುದೇಕೆ ಸೇತುವ ಬಿತ್ತರಿ ಪಡೆ ಮತ್ತೆ ಬಳಲು ಏಕೆ ಸೇತುವ ಬಿತ್ತರಿ ಪಡೆ ಕಲ್ಮರಗಳನ್ನು ಹೊತ್ತು ಮರಗಳನ್ನು ಕಿತ್ತು ಪರ್ವತವನ್ನೇ ಎತ್ತಿ ತಂದು ಸಮುದ್ರಕ್ಕೆ ಚೆಲ್ಲಿದೆ. ಕೆಲವು ಕಾರಣದಲ್ಲ ನಾವು ತಂದದ್ದೇ. ಹೌದು, ಗೊತ್ತಾಯ್ತು. ಅದರಿಂದ ಸೇತುವೆ ಆಯಿತು. ಅಲ್ಲ, ಕಪಿ ಕೋಟಿಗಳೆಲ್ಲ ಸೇರಿ ಕಪಿ ನಾಯಕರೆಲ್ಲ ಸೇರಿ ಎಷ್ಟು ಶ್ರಮ ಪಟ್ಟರೆ ನೋಡ್ಬೇಕಾಗಿತ್ತು ಆ ಕಾಲದಲ್ಲಿ. ಆ ಶ್ರಮದಿಂದ ಸೇತುವೆ ಬರೆದಿದ್ದಿ. ಆದ್ರೆ ನನಗನ್ನಿಸುವುದು ಏನು, ಯಾಕೆ ಬೇಕಿತ್ತು ಅಷ್ಟೆಲ್ಲ ಸೇತುವೆ ಕಟ್ಟಲಿಕ್ಕೆ? ಮತ್ತೆ ಬಳಲುವುದು ಏಕೆ? ಮತ್ತೆ ಬಳಲಿಲ್ಲ. ಯಾಕೆಂದ್ರೆ ಸೇತುವೆ ಕಟ್ಟುವಾಗ ಬಳಲಿಕ್ಕೆ ಶ್ರಮಗಳು, ಅದು ಮುಗಿದ ನಂತರ ಪರಿಶ್ರಮದಿಂದ ಆದಂತಹ ದೇಹದ ಅವಸ್ಥೆಗಳು, ಇದೆಲ್ಲ ಯಾಕೆ ಬೇಕಿತ್ತು ಅಂತ ನಾನು ವಿಚಾರ ಮಾಡುವುದು. ಅಂದ್ರೆ ಕೇವಲ ಒಂದು ಸೇತುವೆಯನ್ನು ಬಲುವುದಕ್ಕೆ ಇಷ್ಟು ಶ್ರಮ ಬೇಕಾ? ಬೇಡುವ. ನಾನು ಮನಸ್ಸು ಮಾಡಿದ್ರೆ ಏನು ಮಾಡಬಲ್ಲೆ ವಲ್ಲಯ್ಯ? ನೀವೆಲ್ಲ ಸೇರಿ ಶ್ರಮವನ್ನ ಪಟ್ಟಿರಿ. ನಮ್ಮ ದೃಷ್ಟಿಯಲ್ಲಿ ಅದು ವ್ರತಾಶ್ರಮ. ಅಷ್ಟು ಜನಗಳಿಗೆ ಶ್ರಮದ ಅಗತ್ಯವೇ ಇಲ್ಲ. ಅಂದ್ರೆ ನಮ್ಮ ದೃಷ್ಟಿಯಲ್ಲಿ ಇಂತಹ ಸೇತುವೆಯನ್ನು ಕಟ್ಟುವುದು ನಿಮಿಷಾರ್ಧದ ಕೆಲಸ. ಅಂದ್ರೆ ಹೇಗೆ? ಕೇವಲ ಬಾಣಮುಖಿಯೇನು ಇಂತಹ ಸೇತುವೆಯ 100 ಬಲಿದೇನು ಅಂತಹ ಯೋಗ್ಯತೆ ನನಗಿದೆ. ಅಂದ್ರೆ ಬಾಯಲ್ಲೇ ಹೇಳುದ ಅಥವಾ ಮಾಡುವ ಅನುಭವದಿಂದಲೇ ಇದೆ. ಒಂದು ಸಮಯದಲ್ಲಿ ನನ್ನ ತಾಯಿ ಕುಂತಿಗೆ ಮಗ ಮಧ್ಯಮ ಪಾಂಡವಿ ಪಾರ್ಥ ನಾನು. ತಾಯಿ ಆಸೆ ಈಡೇರಿಸುವಕ್ಕಾಗಿ ಐರಾವತವನ್ನ, ಜೀವಂತ ಐರಾವತವನ್ನೇ ತರಗಿಳಿಸಿದವ ಈ ಅರ್ಜುನ. ಅಂತಹ ಸಾಹಸವಿರುವ ನಾನು ಅದನ್ನ ತರಗಿಳಿಸುವುದಕ್ಕೆ ಭೂಮಿಯಿಂದ ದೇವಲೋಕದ ಪರ್ಯಂತರವಾಗಿ ಸೇತುವೆಯನ್ನ ಬಲಿದಿದ್ದೇವೆ. ಆಗ ಆನೆ ಬಂದಿದೆ. ಅಂತ ಸಾಮರ್ಥ್ಯವುಳ್ಳ ನನ್ನಂತವನಿಗೆ ಇದು ಯಾವ ಲೆಕ್ಕವೂ ಅಲ್ಲ. ಬಾಣದಿಂದ ಬಲಿದ ಸೇತುವೆಯ ಮೇಲೆ ದೇವೇಂದ್ರನ ಆನೆ ಬರುವುದಕ್ಕೆ ಕಾರಣನಾದವ ನೀನು. ಆ ಕಾರಣದಿಂದ ಪವಿತ್ರವಾದ ಈ ರಾಮ ಸೇತುವೆ ಬಿಡು. ಏನು ಬನ್ನಂತೆಯೋ ಮಾನವ, ಏನು ಬನ್ನಂತೆಯೋ ಮಾನವ ಗರ್ವದೆ ಸಾನುವ ನಿನಡರಿ, ಗರ್ವದಿ ಸಾನುವ ನಿನಡರ. ನೆಲದ ಮೇಲೆ ನಿಂತು ಮಾತಾಡ್ಲಿಲ್ಲ, ಗರ್ವದ ಗಿರಿಯನ್ನೇರಿ ಮಾತಾಡುತ್ತಿದ್ದೀ. ವ್ಯರ್ಥವಾಗಿ ಆನೆಯನ್ನು ತರಿಸುವ ಪ್ರಯತ್ನ ಮಾಡಿದವರು ನೀವು. ಈ ಲೋಕಕ್ಕೆ ಯಾವುದಕ್ಕೂ ಬೇಕಾದ ವಸ್ತು ಅಲ್ಲ, ಎಲ್ಲ ಬೇಡದಿದ್ದಕ್ಕೆ ಶ್ರಮ ವಹಿಸಿದ ನೀವು. ಬೇಕಾದ ಶ್ರಮವನ್ನ ಅಲ್ಲಗಳೆಯುತ್ತಿದ್ದೀಯ, ತುಚ್ಛೀಕರಿಸುತ್ತಿದ್ದೀಯ. ಯಾರಂದ್ರೂ ತಿಳಿದೆ ನೀನು ಹೇಳಿದ್ದಕ್ಕೆಲ್ಲ ತಲೆ ತೂಗುವ ಒಬ್ಬ ಸಾಮಾನ್ಯ ಕಪಿ ಅಲ್ಲ. ಮನಸ್ಸು ಮಾಡಿದರೆ ಮುನೆದು ನಿಂತರೆ ಜಕ್ಕಪ್ಪನ್ನು ಯಮನ ಮುಕ್ಕುವೆ ಜಕ್ಕಪ್ಪನ್ನು, ಮುಕ್ಕುವೆ ಜಕ್ಕಪ್ಪನ್ನು, ಮುಕ್ಕುವೆ ಜಕ್ಕಪ್ಪನ್ನು, ತಿಕ್ಕುವೆ ಯಮನ.
ಜಗತ್ತನ್ನೇ ನುಂಗಿ ನುಣೆಯುವ ಶಕ್ತಿವಂತ ಹನುಮಂತ ಎನ್ನುವುದನ್ನು ಮರೆಯದೇ ಇರು. ಪ್ರತ್ಯಕ್ಷ ಕಾಲನನ್ನೇ ಗುಣಿಸುವ ಸಾಮರ್ಥ್ಯವಂತ ಎನ್ನುವುದನ್ನು ನೆನಪಿಟ್ಟುಕೋ. ಕಾಲ ಭೈರವನನ್ನೇ ಗುಣಿಸಿ ದಣಿಸಿ ಮುನಿಸಬಲ್ಲ ಶಕ್ತಿವಂತ ಹನುಮಂತ. ಅಂಥವನ ಮುಂದೆ ಆಡಿದ್ದೆಲ್ಲ ಅಂದ ಮಾತು ಅಂತ ಆಡಬೇಡ. ನಿಯಂತ್ರಣದಲ್ಲಿ ನಿನ್ನ ನಾಲಿಗೆಗೆ ಒಂದು ಸೇತುವೆ ಕಟ್ತೀಯ. ಯಾವುದ್ರಲ್ಲಿ? ಬಾಣ ಮುಖೇನ ದೊಡ್ಡ ಶರದಿನಿ ಕಟ್ಟಿದ ಸೇತುವ, ದೊಡ್ಡ ಶರದಿನಿ ಕಟ್ಟಿದ ಸೇತುವ ನಿಟ್ಟಿಸಲಾನದನು, ಸೇತುವ ನಿಟ್ಟಿಸಲಾನದನು, ಸೇತುವ ನಿಟ್ಟಿಸಲಾನದನು. ಕಟ್ಟನೆ ಪಾದದಿ ಮೆಟ್ಟಿ ಮುರಿಯದಿರೆ ಸಿಟಗನು ಮನಗನೆ. ಶರದಿನಿ ಕಟ್ಟಿದ ಸೇತುವೆ ನನ್ನ ಕಣ್ಣಿಗೆ ಒಂದು ಬಿದ್ದರೆ ಸಾಕು. ರಾಮ ಸೇತುವೆ ಯೋಗ್ಯತೆ ಎಷ್ಟು, ನಿನ್ನ ಸೇತುವೆ ಹಣೆ ಬರ ಎಷ್ಟು ನಿರ್ಣಯಿಸಿ ತೋರಿಸ್ತೇನೆ. ನನ್ನಂತ ಕೋಟಿ ಕೋಟಿ ಕವಿಗಳು ನಡೆದಾಡಿದ್ರು ಜಗ್ಗದೆ ಬಗ್ಗದೆ ಇರುವ ಸೇತುವೆ ಯುಗಾಂತರಕ್ಕೂ ತನ್ನ ಅಸ್ತಿತ್ವವನ್ನು ಸಾರುವ ಸೇತುವೆ. ಆದ್ರೆ ನಿನ್ನ ಬಾಣ ಸೇತುವೆ ನನ್ನಂಥವನ ಒಂದು ಕಾಲಿನ ಭಾರ ತಡೆದಿದ್ದ. ಇದ ನನ್ನ ಕಾಲಲ್ಲ, ಎಡಗಾಲಲ್ಲ, ಎಡಗಾಲಿನ ಮುರಿದು ಬಿಸಾಡಿದ್ರೆ ನಿನ್ನ ಸೇತುವೆ ಹಣೆ ಬರ ಗೊತ್ತಾಗ್ತದೆ. ಅಷ್ಟು ಮಾಡದಿದ್ರೆ ದಿಟ್ಟ ಹನುಮಾನ ಹೇನೆ. ಹೌದಾ? ಹಾಗಿದ್ರೆ ನಾನು ಇಲ್ಲಿಗೆ ಬಿಡುತ್ತೇನೆ ಅಂತ ಭಾವಿಸಬೇಡ. ಮೂರು ಬಾರಿಗೆ ಕೈವಂತರನು, ಮೂರು ಬಾರಿಗೆ ಕೈವಂತರನು, ಕಾಲು ಉರಿ ಪಕ್ಷದಲ್ಲಿ ನಾನು, ಕಾಲು ಉರಿ ಬಿಡಿದ ಪಕ್ಷದಲ್ಲಿ ನಾನು. ಹಾರುವ ಅಗ್ನಿ ಕೊಂಡುವ ಎರಡು ಪಾತ್ರಮತ ಆದೀತು. ಹಾಗಿದ್ರೆ ನೋಡಿಯೇ ಬಿಡೋಣ. ಬಾಣ ಮುಖೇನ 3 ಬಾರಿಗೆ ಸೇತುವೆಯನ್ನ ಬರೆಯುತ್ತೇನೆ. ಅದನ್ನ ಮೆಟ್ಟಿ ನೀನು ಮುರಿದೆಯಾದರೆ ನಾನು ಜೀವಂತ ಇರುವುದಿಲ್ಲ. ಅಂದ್ರೆ ಅಗ್ನಿ ಪ್ರವೇಶವನ್ನ ಮಾಡುತ್ತೇನೆ. ಹಣ ನನ್ನದ್ದು, ಪಣ ಪ್ರಾಣವೇ ಪಣ. ಹೌದು. ಪಾಪ ನಿನಗೆ ಅದಕ್ಕಿಂತ ದೊಡ್ಡದು ಮತ್ತೇನಿಲ್ಲ. ಅದ್ರ ನಮಗುಂಟು. ಏನ್ ಮಾಡ್ತೀಯ? ರಾಮನ ಸೇವೆಯ ವೃತ್ತಿಯೇ ನಮಗೆ ಪ್ರಾಣಕ್ಕಿಂತಲೂ ಮಿಗಿಲಾಗುತ್ತೆ. ಹಾಗೆ ನೀನು ಕಟ್ಟಿದ 3 ಬಾರಿಯ ಸೇತುವೆಯಲ್ಲಿ ಒಂದನ್ನಾದರೂ ಮುರಿಯುವುದಕ್ಕೆ ನಾನು ಅಶಕ್ತನಾದೆ ಅಂತಾದ್ರೆ ಆ ದುರ್ಬಲ ವ್ಯಕ್ತಿತ್ವ ಹೊಂದಿ ಒಬ್ಬ ರಾಮನ ಸೇವಕ ಅಂತ ಹೇಗೆ ಹೇಳ್ಕೊಳ್ಳಿ. ಆ ಕ್ಷಣದಿಂದ ಮುಂದೆ ನಿನ್ನ ಜೀವ ಇರುವವರೆ ನೀ ಹೇಳ್ದಂಗೆ ಕೇಳ್ಕೊಂಡಿರ್ತೇನೆ. ರಾಮದಾಸನಾದ ನೀನು ಅರ್ಜುನ ದಾಸನಾದ ಹಾಗೆ ನೋಡು. ಎಂದ ನುಡಿಗೆ ಅಂದ ಪಾರ್ಥನು ಸಂಧಿಸಿ ಶರದಲ್ಲಿ ಹೊಂದಿಸೆ ಸೇತುವ. ತೈ ತೈ ತತ್ತಿನದೆ, ತೈ ತತ್ತಿನದೆ, ತತ್ತಿನ ತೈ ತತ್ತಿನದೆ. ಗಂಧಮಹಾತ್ಮಯ ಅಂದವ ಕಾಣುತ್ತ, ಗಂಧಮಹಾತ್ಮಯ ಅಂದವ ಕಾಣುತ್ತ ಒಂದು ಕ್ಷಣದಿ ಮುರಿದಂದವ ಗೆಡಿಸಿದ, ಒಂದು ಕ್ಷಣದಿ ಮುರಿದ ಅಂದವ ಗೆಡಿಸಿದ. ಆ ಕ್ಷಣದವನ ಹನುಮ ಕಾಣದ ಮುರಿದಂದವ ಮತ್ತೆ ಕೆರಳ್ದು ಶರದಿರುವಾಗ ಬುದ್ಧಿ ಹನುಮನದ ಮುರಿದನ ಕ್ಷಣದ ಪುಣ್ಯಕ್ಕೆ ಇವನ ಮಾತು ಕೇಳಿ ಗಟ್ಟಿ ಒಂದು ಕಾಲು ಊರ್ಲಿಲ್ಲ. ಗಟ್ಟಿ ಕಾಲು ಊರಿದ್ರೆ
ನಾನು ಉಪ್ಪು ನೀರು ಕುಡಿಬೇಕಾಗ್ತದೆ. ಹ, ಅಷ್ಟೆಲ್ಲ ಮಾತಾಡ್ದವ ಎಲ್ಲಿ ಹೋದ? ಸೇತುವೆನೋ ಮೆಟ್ಟಿದ್ರಿಂದ ಮುರಿದು ಹೋಯ್ತು, ಕಟ್ಟದ ಮೇಲೆ ಹೋದ. ಎಲೆ ಮಾನವನಿ ಸಲೆ ಕೈ ಕೆಳಕದಿ ಬಲಿದಿಗತೆ ತುವದೇ ಬಲಿದಿಗತೆ ತುವದೇನಾಯ್ತು. ಎಲೆ ಮಾನವನಿ ಸಲ ಕೈ ಚಳಕದಿ ಬಲಿದಿಗತೆ ತುವದೇನಾಯ್ತು. ಎಲೆ ಮಾನವನಿ ಸಲ ಕೈ ಚಳಕದಿ ಬಲಿದಿಗತೆ ತುವಿದೇನಾಯ್ತು. ಬಲಿದಿಗತೆ ತುವದೇನಾಯ್ತು. ಬಲಿದಿಗತೆ ತುವದೇನಾಯ್ತು. ಏನಾಯ್ತು? ಬಲಿ ಮುಖರೈ ನಾವು ಬಲು ಭಟರೈ ನೀವು. ಬಲಿ ಮುಖರೈ ನಾವು ಬಲು ಭಟರೈ ನೀವು. ಸಲುವುದೇ ನಿಮಗಿ ಪೌರುಷವು. ಸಲುವುದೇ ನಿಮಗಿ ಪೌರುಷವು. ಸಲುವುದೇ ನಿಮಗಿ ಪೌರುಷವು. ಸಲುವುದೇ ನಿಮಗಿ ಪೌರುಷವು. ನಿನ್ನ ಸೇತುವೆ ಯಾವುದಕ್ಕೂ ಉದಾಹರಣೆ ಗೊತ್ತಾಯ್ತು. ಸೇತುವೆ ಕಟ್ಟಿ ದೊಡ್ಡವರಾಗಬೇಕು ಅಂತ ಕೆಲವೊಂದು ನಿರ್ಧಾರ ಆಗ್ತದೆ. ಅಂಥವ್ರು ಕಟ್ಟಿದ ಸೇತುವೆ ಹೀಗೆ ಅವರು ಇರ್ತಾರೆ, ಆದ್ರೆ ಅವ್ರು ಕಟ್ಟಿದ ಸೇತುವೆ ಇರುವುದಿಲ್ಲ. ರಾಮ ಸೇತುವೆ ಯಾವುದಕ್ಕೂ ಉದಾಹರಣೆ ಗೊತ್ತೋ? ದೊಡ್ಡವ್ರು ಕಟ್ಟಿದ ಸೇತುವೆ. ಯಾಕೆ? ದೊಡ್ಡವ್ರು ಕಟ್ಟಿದ ಸೇತುವೆ ಹಾಗೆ ಅವ್ರು ಇಲ್ದಿದ್ರು ಅವ್ರ ಹೆಸರಲ್ಲಿ ಅವ್ರ ಕಾರ್ಯ ಇರ್ತದೆ. ಸೇತುವೆ ಕಟ್ಟು ದೊಡ್ಡವರಾಗ್ಲಿಕ್ಕೆ ಹೊರಟಿದ್ದಾರೆ ನೋಡಿ. ಅದು ಹೀಗೆ ಮಾನವ ಪವಿತ್ರವಾದಂತಹ ರಾಮನ ಕರುಣಾರಸ ಕೋಟಿ ಕೋಟಿ ಭಕ್ತ ಕಪಿಗಳ ಶ್ರದ್ಧಾಜಲ ಇಲ್ಲಿ ಹರಿದಿದೆ. ಅದಕ್ಕೆ ಸಾಕ್ಷಿ ಕೋಟಿ ಕೋಟಿ ಭಕ್ತ ಭಾವುಕ ವಿವೇಕಿಗಳು ಸುಜ್ಞಾನಿಗಳು ಇದನ್ನು ಪವಿತ್ರ ಕ್ಷೇತ್ರ ಅಂತ ಪರಿಗಣಿಸಿದ್ದಾರೆ. ನೀನು ನಿಂದೆ ಮಾಡಿದ್ದು ಕಪಿಗಳ ಸೇತುವೆ ಅಲ್ಲ, ರಾಮ ಸೇತುವೆ ಎನ್ನುವುದು ಇದಕ್ಕೆ ಹೆಸರು. ಇದು ಅನೇಕರ ಪಾಪ ತೊಳೆಯುವ ಪುಣ್ಯಕ್ಷೇತ್ರ ಆಗಿದೆ. ನೀನು ಸೇತುವೆ ಕಟ್ಟಿ ಮೇಲಿಂದ ಆನೆ ಇಳಿಸಿದಲ್ಲ, ಯಾರು ಎಷ್ಟು ಪುಣ್ಯಕ್ಷೇತ್ರಗಳು ಬಂದು ಪವಿತ್ರರಾದರು. ಮರ್ಯಾದಾ ಪುರುಷೋತ್ತಮನಾಗಿ ಬಂದು ಮಾನವನ ಮರ್ಯಾದೆಯನ್ನು ಹೆಚ್ಚಿಸಿದ ರಾಮನ ಚರಿತ್ರೆ ಒಂದೊಂದು ಅಕ್ಷರವೂ ಜನ್ಮಾಂತರದ ಪಾಪವನ್ನು ಕಳೆಯುವಂತಹದ್ದು. ಅಂತ ಚರಿತ್ರೆಗೆ ಸಾಕ್ಷಿಯಾಗಿ ನಿಂತ ಈ ಸ್ಥಳವನ್ನು ನಿನ್ನ ಅಹಂಕಾರ ದೃಷ್ಟಿಯಿಂದ ಎಷ್ಟು ಕ್ಷುಲ್ಲಕವಾಗಿ ಕಂಡೆ. ಏನು ತಲೆ ತಗ್ಗಿಸಿಕೊಳ್ತಿದ್ದೀಯೇ? ಆಡಿದ ಭಾಷೆಯಂತೆ ಸಾಯಬೇಕು ಎಂಬ ಯೋಚನೆಯೋ? ಬಿಡ. ಯಾವ ಅಹಂಕಾರವೇ ನಾನು ಎಂಬ ಭಾವದಿಂದ ಬೆಳೆದು ನಿಂತಿದ್ದೀಯೋ ಬಲಿ ಕೊಡು ನಿನ್ನ ಅಹಂಕಾರವನ್ನು. ಇನ್ನೊಬ್ಬರ ಪ್ರಾಣಹರಣದಿಂದಲೇ ಸಂತೋಷ ಪಡುವ ಪ್ರವೃತ್ತಿ ಮುಖ್ಯ ಪ್ರಾಣನದ್ದಲ್ಲ, ಹೆಚ್ಚು ರಾಮ ಭಕ್ತರದ್ದಲ್ಲ. ಬದುಕು ಇನ್ನಾದರೂ ಸೌಜನ್ಯದಿಂದ ದೊಡ್ಡದು ದೊಡ್ಡದು ಎಂದು ಒಪ್ಪಿಕೊಳ್ಳುವಂತಹ ಗುಣವನ್ನು ಬೆಳೆಸಿಕೊ. ಹೋಗಿ ನನ್ನ ಹೆಸರು ಹೇಳ್ಬೇಕು ಅಲ್ಲ, ನನ್ನ ನೋಡಿ ಆ ರಾಮನ ಹೆಸರು ಹೇಳ್ಬೇಕು. ನಿನ್ನ ಸುದ್ದಿ ಯಾರ ಹತ್ರ ಹೇಳ್ತೇನೆ ಅಂತ ಯೋಚಿಸಬೇಡ. ಪವಿತ್ರವಾದ ರಾಮನಾಮವನ್ನು ಭಜಿಸುವ ಈ ನಾಲಿಗೆಯಲ್ಲಿ ಹೇಳಿ ಯಾರ ನಿನ್ನ ಕತೆ ಹೇಳಿ ಯಾಕೆ ನಾ ಕಾಲ ಕಳಿತೇನ? ಹೋಗ. ಅಕಟ ಕಟ ಯಾತಕಿವನಲಿ ಅಕಟ ಕಟ ಏತಕಿವನಲಿ ಸೊಕ್ಕಿ ಬಂತವ ಗೈದೆ ನಿಂದಿಲಿ ಸೊಕ್ಕಿ ಬಂತವ ಗೈದೆ ಇಂದಿಲಿ ಮಕ್ಕಳಾಟಿಕೆ
ಮುಂದುವರಿದುದೇ ಮಕ್ಕಳಾಟಿಕೆ ಮುಂದುವರಿದುದೇ ಹಕ್ಕಿದೇರನ ದಯವು ಮಾಡುವುದೇ ಹಕ್ಕಿದೇರನ ದಯವು ಮಾಡುವುದೇ ಸಾಕು ಎನ್ನಯ ಬಾಳ್ವೆಗೀ ಪರಿ ಕಾಕು ಕಪಿಯೊಡು ಸೋತೆ ಮೈದಿರಿ ನೂಕಿ ಕಳೆವೇನು ಅಗ್ನಿಯಲಿತನು ನೂಕಿ ಕಳೆವೇನು ಅಗ್ನಿಯಲಿತನು ಲೋಕ ನೋಡಲಿ ಲೋಕ ನೋಡಲಿ ಲೋಕ ನೋಡಲಿ ಎನ್ನುತ್ತ ನಿಂದನು ಲೋಕ ನೋಡಲಿ ಎನ್ನುತ್ತ ನಿಂದನು ಮಕ್ಕಳಾಟಿಕೆಯೇ ಮುಂದುವರಿಯುತ್ತಲ್ಲವೇ ನಾನೇ ಸೊಕ್ಕಿನಿಂದ ಪಂಥ ಮಾಡಿಬಿಟ್ಟೆ ಅಪರಾಧ ನನ್ನದೆಂಬುದು ಅರ್ಥವಾಗುತ್ತಾ ಇದೆ ಸುಮ್ಮನೆ ಪಠಿಸುತ್ತಿರುವ ಆ ಮಂಗನಲ್ಲಿ ಯಾಕಾದ್ರೂ ಪಂಥ ಮಾಡಬೇಕಿತ್ತು ನಾನು ಅಂತೂ ಹೀಗಾಗಿ ಹೋಯಿತಲ್ಲ ಪರಮಾತ್ಮ ನನ್ನ ಈ ಪರಿಸ್ಥಿತಿಯಲ್ಲಿ ನಾನೇನು ಮಾಡಲಿ ಹುಡುಗಾಟಿಕೆಯಾಗಲಿ ಏನೇ ಆಗಲಿ ಆಡಿದ ಮಾತಿಗೆ ಹಾಗೆ ಹೇಳುವುದಕ್ಕೆ ಸಾಧ್ಯ ಇಲ್ಲವಲ್ಲ ಮಾಡಿದ ಪಂಥದ ಪ್ರಕಾರ ನಾನು ಅಗ್ನಿ ಪ್ರವೇಶ ಮಾಡುವುದೇ ಸರಿ ಮತ್ತೆ ಈ ಮುಖವನ್ನ ಯಾರಿಗೆ ಯಾಕೆ ತೋರಿಸಲಿ ಸಾಯುವುದೇ ಸರಿ ಸಾಯುವುದೇ ಸರಿ ಹಾರಿದ ಬೆಯನು ಮನವರ ನಿಂದಿರೆ ವೃದ್ಧ ವಿಪ್ರಾಕಾರದಲ್ಲಿ ಹೊರಿ ಬಂದು ನುಡಿದನು ಏನಿದೆ ನೆನುತಗ ಹೊರಿ ಬಂದು ನುಡಿದನು ಏನಿದೆ ನೆನುತ ಏನಿದು ನಿಮ್ಮಲ್ಲಿ ಸಂವಾದ ಏನಿದು ನಿಮ್ಮಲ್ಲಿ ಸಂವಾದ ಸಾಕಯ್ಯ ತಡೆಯಿರಿ ಸಾಕಯ್ಯ ತಡೆಯಿರಿ ನಾನು ಕೇಳಿಕೊಂಡ ಬೇನದ ಸಾಕಯ್ಯ ತಡೆಯಿರಿ ನಾನು ಕೇಳಿಕೊಂಡ ಬೇನದ ನೀನದೇ ಕಗ್ನಿಯನು ಮನದನು ಮಾನವಿಲ್ಲ ಹಾರಿದ ಬೆ ನೀನದೇ ಕಗ್ನಿಯನು ಮನದನು ಮಾನವಿಲ್ಲದೆ ಹಾರಿದ ಬೆ ಈ ನಿರೋಧವ ಯಾರು ನೋಡ್ಬರು ಮಾನರೋ ಅಕಟಕಟ ಸುಮ್ಮನೆ ಈ ನಿರೋಧವ ಯಾರು ನೋಡ್ಬರು ಮಾನವರು ಅಕಟಕಟ ಸುಮ್ಮನೆ ಏನಿದು 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 ನಿಮ್ಮಲ್ಲಿ ಸಂವಾದ ಸಂವಾದ ಓ ವೀರ ಸ್ವಾಮಿ ಇದೇನಿದು ಎದುರಿನಲ್ಲಿ ದಗದಗಿಸುತ್ತ ಅಗ್ನಿ ಉರಿಯುತ್ತಾ ಇದೆ ಉರಿಯುವಂತ ಅಗ್ನಿಗೆ ಹಾರ್ಲಿಕ್ಕೆ ಮುಂದಾಗ್ತಾ ಇದೆಯಲ್ಲ ಬಂದು ತಡೆದಿದ್ದೇನೆ ಯಾಕಯ್ಯ ಅಗ್ನಿಗೆ ಹಾರ್ತಾ ಇದೆಯಾ ಅಂತ ಪರಿಸ್ಥಿತಿ ನಿನಗೆ ಏನಾಗಿದೆ ನೋಡಿದ್ರೆ ವೀರನ ಹಾಗೆ ಕಾಣ್ತಿದ್ದೀಯಲ್ಲ ಯಾಕೆ ಹೀಗೆ ಮಾಡ್ತಾ ವೀರ ಪಾರ್ಥನ ಏನ್ ಮಾಡೋಣ ಪರಿಸ್ಥಿತಿ ಸಾಯುವ ಹಾಗೆ ಆಗಿದೆ ಆದ್ರೆ ಅಪಾರ್ಥ ಆಗ್ತಾ ಇದೆ ತಪ್ಪು ನನ್ನದ್ದೇ ಸ್ವಾಮಿ ಒಂದು ಮಂಗನನ್ನ ಈ ಸೇತುವೆ ಬುಡದಲ್ಲಿ ಕಂಡೆ ಹೋಗಿ ಮಾತನಾಡಿಸಿದೆ ನಾನೇ ಹನುಮಂತ ಅಂತ ಹೇಳಿದ ಹೌದಲ್ವಂತ ಅನುಮಾನ ಬಂತು ಪ್ರಶ್ನೆ ಮಾಡಿದೆ ಆಮೇಲೆ ಸೇತುವೆ ವಿಷಯದಲ್ಲಿ ಪಂಥ ಆಗಿ ಹೋಯಿತು ಈ ಸೇತುವೆ ಕಟ್ಟುವುದಕ್ಕೆ ನೀವು ಶ್ರಮ ಪಟ್ಟಿದ್ದೀರಾ ಸಾವಿರಾರು ಜನ ನಾನೊಬ್ಬ ಬಾಣಮುಖ್ಯನ ನಿಮಿಷಾರ್ಧದಲ್ಲಿ ಮಾಡಿ ತೋರಿಸ್ತೇನೆ ಅಂತ ಪಂಥ ಮಾಡಿಬಿಟ್ಟೆ 3 ಸಾರಿ ಬಲಿಯುತ್ತೇನೆ ನೀನು ಮುರಿದೆಯಾದರೆ ಅಗ್ನಿ ಪ್ರವೇಶ ಮಾಡುತ್ತೇನೆ ಅಂತ ಹೇಳಿಬಿಟ್ಟೆ ತಿರುಗಿ ಅವನು ಪಂಥವನ್ನ ಮಾಡಿದ ನಾನು 3 ಸಾರಿ ಮುರಿಯುವುದಕ್ಕೆ ಆಗಲಿಲ್ಲ ಅಂತಾದರೆ ಮುರಿಯದೆ ಹೋದರೆ ರಾಮದಾಸನಾದವ ಅರ್ಜುನ ದಾಸನಾಗ್ತಾನೆ ಅಂತ ಹೇಳಿ ರಾಮದಾಸನ ಹೌದೌದು ಹಾಗಾಗಿ ನಾನು ಕಟ್ಟಿದೆ ಅವ ಮುರಿದ ಮಾತು ಶ್ರೇಷ್ಠ ಅಲ್ಲೇ ಸ್ವಾಮಿ ಹಾಗಾಗಿ
ಸಾಯುವುದು ಒಳ್ಳೆಯದೆಂಬ ತೀರ್ಮಾನಕ್ಕೆ ಒಂದು ಅಗ್ನಿ ಪ್ರವೇಶಕ್ಕೆ ಸಿದ್ಧನಾಗಿ ನಿಂತಿದ್ದೆ. ನೀನು 3 ಬಾರಿ ಕಟ್ಟಿದ್ದೀಯ, ಆತ 3 ಬಾರಿ ಮುರಿದಿದ್ದಾನೆ. ಆದ್ರೆ ಇದಕ್ಕೆ ಸಾಕ್ಷಿ ಏನಾದ್ರೂ ಉಂಟೇನಯ್ಯ? ಸಾಕ್ಷಿ ಮಾತು ಸಾಕಲ್ವೇ ಸ್ವಾಮಿ, ಮತ್ತೆ ಸಾಕ್ಷಿ ಏನು ಬೇಕು? ಅಲ್ಲ ಅದು ಹೌದು, ಅದಲ್ಲ ಅಂತ ನಾನು ಹೇಳುವುದಿಲ್ಲ. ಈಗ ನೀನ್ ಇಲ್ಲಿ ಸಾಯ್ತೀಯ, ಅರ್ಜುನ ಅಂತ ಹೇಳ್ತಿದ್ದೀಯ ಅಂದ್ರೆ ಧರ್ಮರಾಯನಿಗೆ ತಮ್ಮ ಅಂತ ಆಯ್ತು. ನೀನ್ ಅಲ್ಲಿಂದ ಇಲ್ಲಿ ಬಂದಿದ್ದೀಯ, ನೀನ್ ಈಗ ಇಲ್ಲಿ ಅಗ್ನಿಗೆ ಹಾರಿ ಕಮಟಿ ಕರಗ ಹೋದೆ ಅಂತ ಆದ್ರೆ ಅಲ್ಲಿ ನಿಮ್ಮ ಮನೆಯವರು ಏನೋ ಒಂದು ದೇವತಾ ಕಾರ್ಯಕ್ರಮ ಮಾಡ್ಲಿಕ್ಕೆ ಮುಂದಾದ್ರು ಅಂತಾದ್ರೆ ಸೂತಕ ಬರುವುದಿಲ್ಲ ಏನಯ್ಯ? ಹೌದು, ಯಾಕೆ ಸತ್ತ ಹೇಗೆ ಸತ್ತ ಎಂಬ ಸಮಸ್ಯೆ ಎಲ್ಲ ಬರ್ತಲ್ವಾ? ಅದಕ್ಕಾಗಿ ಏನು ಮಾಡೋಣ ಅದಕ್ಕೆ? ನೀನೇನು ಮಾಡಬೇಡ, ನನಗೊಂದು ಆಸೆ ಉಂಟು. ಯಾಕೆ ಹೇಳು, ವಯಸ್ಸಾಗ್ತಾ ಬಂತು, ಇಲ್ಲಿ ಹತ್ರ ದೂರ ಆಗ್ತಾ ಇದ್ದೆ, ಆದ್ರೆ ಈಗ ಅಲ್ಲಿ ಹತ್ರ ಇಲ್ಲಿ ದೂರ ಆಗ್ತದೆ. ನೀನು ಸೇತುವೆ ಕಟ್ಟಿದ್ದನ್ನು ಕೇಳಿದ್ದೇನೆ, ಹಿಂದೆಲ್ಲ ಮೇಲ್ ಕಟ್ಟಿದ್ಯಂತೆ. ಆದ್ರೆ ಆಗ ನಾನು ಬರ್ಲಿಕ್ಕೆ ಆಗ್ಲಿಲ್ವಲ್ಲ, ಈಗ ಬಂದಿದ್ದೇನೆ. ನೀನು ಸೇತುವೆ ಕಟ್ಟಿದ್ದನ್ನು ನಾನು ನೋಡ್ಬೇಕು ಅನ್ನೋ ಒಂದು ಆಸೆ. ಇನ್ನು ಹೇಳಿ ಕೇಳಿ ಮಂಗ ಅದನ್ನು ಮುರಿತದೆ ಅಂತಾದ್ರೆ ಅದನ್ನು ನೋಡುವ ಆಸೆ ಯಾರಿಗಿರುವುದಿಲ್ಲ ಅಂತ ಹೇಳಿ. ಸ್ವಾಮಿ, ಕಟ್ಟುವುದಕ್ಕೆ ನಿಮಗಾಗಿ ನಾನು ಕಟ್ತೇನೆ, ಮಾಡು ನೀನೊಮ್ಮೆ. ಮುರಿ ಅಂತ ಅವನಲ್ಲಿ ನಾನು ಹೇಳುವ ಹಾಗಿಲ್ಲ. ಮುರ್ಲಿಕ್ಕೆ ಮನಸ್ಸಿದ್ರೆ ನನ್ನದು ಕಟ್ಲಿಕ್ಕೆ ತೊಂದರೆ. ಕಟ್ಲಿಕ್ಕೆ ಮನಸ್ಸು ಉಂಟು, ನಾನು ಹೇಳ್ತೇನೆ. ಈಗ ಸರಿಯಾಯ್ತು ಜೋಡಿ. ಆತ ಅಗ್ನಿ ಹಾರ್ಲಿಕ್ಕಾಗಿ ನಿಂತವ, ಹಾರುವವ. ನೀನು ಮರದಿಂದ ಮರಕ್ಕೆ ಹಾರುವ, ನಾನು ಜಾತಿಲಿ ಹಾರುವ. 3 ಜನರ ಜೋಡಿ ಕೊಡ್ತಲ್ವಾ? ಈಗ ಅವ ಹೇಳ್ತಾ ಇದ್ದಾನೆ ನನ್ನ ಆಸೆಯನ್ನು ಪೂರೈಸಿಕೊಳ್ಳಿಕ್ಕಾಗಿ ಇನ್ನೊಂದು ಸಾರಿ ಸೇತುವೆಯನ್ನು ಮಾಡ್ತಾನಂತೆ. ನೀನು ಅದನ್ನು ಮುರಿಲಿಕ್ಕೆ ಸಿದ್ಧ ಆಗಿದ್ಯೋ ಹೇಗೆ? ನನಗಾಗಿ ನನಗೆ ನೋಡ್ಬೇಕನ್ನುವ ಆಸೆ ಅಷ್ಟೇ. ನಿಮ್ಮ ಸಂತೋಷಕ್ಕಾಗಿ ನಾನು ಖಂಡಿತ ಕೆಲಸ ಮಾಡ್ತೇನೆ. ಪಂಥ ಬದಲಾವಣೆ ಇಲ್ಲ ಅಂದ್ರೆ 3 ಅಂದ್ರೆ 4. ಅವನು ಸೋತ್ರ ಸಾವುದೇ, ನೀನು ಸೋತ್ರ ದಾಸ ಆಗುದು. ಆದ್ರೆ ಮತ್ತೆ ನಿಮ್ಮಂತ ಬ್ರಾಹ್ಮಣರು ಬಂದು ಹೀಗೆ ಕೇಳದಿದ್ದಾಗ ನೀವೇ ನೋಡ್ಕೊಳ್ಬೇಕು. ಆಯ್ತು. ವೀರಪಾರ್ಥ ಬಳಿಕ ಉಪ್ಪೇರಿ ಅಕ್ಷಯೋತ್ರದಿಂದ ನೀವು ಸರಿ ನೋಡ್ಕೊಳ್ಳಿ, ಮತ್ತೆ 3ನೇ ಏನಿಲ್ಲ. ಮತ್ತೆ ನೋಡ್ಲಿಕ್ಕೆ ಇಲ್ಲಿ ಬುಡದಲ್ಲಿ ನಿಂತ್ರೆ ಕಾಣಿಸುದಿಲ್ಲ. ನಾನು ಸ್ವಲ್ಪ ತುದೀಗ ಹೋಗಿ ನೋಡ್ಕೊಂಡು ಬರ್ತೇನೆ. ಅಲ್ಲಿ ನೀರು ಮುರ್ಲಿಕ್ಕೆ, ನಾನು ಮುರಿಯುದು ಯಾವಾಗ? ನೀರು ಮುರ್ಲಿಕ್ಕೆ ನಾನು ಹೀಗೆ ಬಂದ್ಬಿಡ್ತೇನೆ. ಸೂಚನೆ ಕೊಟ್ಬಿಡಿ. ಮರಳಿ ಸತ್ವದಿಂದ ಹೊಯ್ದು ಮುರಿಯಲಾರದವನು ಮನದೇ. ಮನದಿ ಮರುಗುತ್ತೆಂದನ ಸಮೀರ ಜಾತನು. ಅರರೆ ರಾಮ ಭಕ್ತನೆಂಬ ಬಿರುದು ಹೋಯ್ತಿಯ ಕಟ. ದೇಹವಿರಲು ಸಫಲ ಯಾವುದಿದನು ತೊರೆಬೆನೆಂದನು. ದೇಹವಿರಲು ಸಫಲ ಯಾವುದಿದನು ತೊರೆಬೆನೆಂದನು ರಾಮ. ಅರರೆ ರಾಮ ಭಕ್ತನೆಂಬ ಬಿರುದು ತೋಚೆ ಅಕಟ. ರಾಮ ಮಾತನ್ನು ಉಳಿಸಿಕೊಳ್ಳಬೇಕು. ಸೇತುವೆ ನನ್ನ ಯಾವ ಬಲಕ್ಕೂ ಮುಣಿಯದೆ ಗಟ್ಟಿಯಾಗಿ ನಿಂತಿದೆ ಅಂದ್ರೆ ಮಾನವನ ದಾಸನಾಗಬೇಕು. ಇಲ್ಲ,
ಲೋಕದಲ್ಲಿ ರಾಮದಾಸನಲ್ಲದೆ ಇನ್ನೊಬ್ಬರ ದಾಸನಾಗಿ ಬದುಕುವುದಕ್ಕೆ ಹನುಮನಿಂದ ಸಾಧ್ಯ ಇಲ್ಲ. ರಾಮ, ನನ್ನ ಯಾವ ತಪ್ಪಿದ್ರೂ ಕ್ಷಮಿಸು. ಮೈ ಮನಸ್ಸಿನ ಕಣ ಕಳಗಳು ನಿನಗರ್ಪಣ. ಪ್ರಾಣ ನಿನ್ನದು. ಪವನ ಸುತನ ಮನದ ತಾಪವನ್ನು ಕಂಡು ಕಮಲ ನೇತ್ರ ನವಿರಳ ಕಟಾಕ್ಯ ರಸದ ಸವಿಗ ತೂತುದ ತವಕದಿಂದ ರಾಮರೂಪವನ್ನು ತೋರದನು ಕಂಡು ನಮಿಸಿ ಭಕ್ತಿ ಭಾವದಿಂದ ಅವನ ಸ್ತುತಿಸಿದ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಜಯ ಜಯ ಜಗನ್ನಾಥ ಜಯ ಜಯ ಜಗನ್ನಾಥ ಜಾನಕಿ ಸುಪ್ರೀತ ಜಯ ರಘುಕುಲಾಧ್ಯಕ್ಷ ರಾಕ್ಷಸ ಕುಲ ವಿಪತ್ತ ಜಯ ಜಯ ಸುರಾಧೀಶ ಸೂರ್ಯ ಸತ ಸಂಕಾಶ ಜಯ ಜಯ ಸುರಾಧೀಶ ಸೂರ್ಯ ಶತ ಸಂಕಾಶ ಜಯ ಜಯ ಘನಶ್ಯಾಮ ರಾಮ ಜಯ ಜಯ ದಯಾಸಾರ ದೀನ ಕುಲರುದ್ಧಾರ ಜಯ ವಿನರ್ಜಿತ ಪಾಪ ವಿಧೃತ ಮಾರ್ಗಣ ಚಾಪಾಗ ಜಯ ವಿನರ್ಜಿತ ಪಾಪ ವಿಧೃತ ಮಾರ್ಗಣ ಚಾಪಾಗ ಜಯ ಜಯ ಚಿದಾಭಾಸ ಚಿನ್ಮಯ ಚಿದಾಕಾಶ ಜಯ ಜಯ ಜಯತ್ಯಂದ ಆಗನುಮ ಜಯ ಜಯ ಜಯತ್ಯಂದ ಆಗನುಮ ಜಯತೂ ಜಯ 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 ಶ್ರೀರಾಮಚಂದ್ರ. ಈ ವಾತ ಕುಮಾರನ ಸೋಲು ಸಂತೋಷವೇ ತಂದೆ. ವಾತ ಕುಮಾರಕ್ಕೆ ಬರಿದೆ ನೀ ಮನದಲ್ಲಿ ವಾತ ಕುಮಾರಕ್ಕೆ ಬರಿದೆ ನೀ ಮನದಲ್ಲಿ ಸೋತನೆಂದಿಸದಿರು ವಾತ ಕುಮಾರಕ್ಕೆ ಬರಿದ ನೀ ಮನದಲ್ಲಿ ಸೋತೆಯೆನಿಸದಿರು ಆತನ ಪಕ್ಷಪಾತದೊಳು ಮೈಯಾಂತೆನಾ ಆತನ ಪಕ್ಷಪಾತದೊಳು ಮೈಯಾಂತೆನಾ ಸೇತುವೆಯಿದು ದಿಟವೋ ಆತನ ಪಕ್ಷಪಾತದೊಳು ಮೈಯಾಂತೆನಾ ಸೇತುವೆಯಿದು ದಿಟವೋ ಆತನ ಪಕ್ಷಪಾತದೊಳು ಮೈಯಾಂತೆನಾ ಸೇತುವೆಯಿದು ದಿಟವೋ ಸೇತುವೆಯಿದು ದಿಟವೋ ಮಗು ಹನುಮ, ಇಲ್ಲಿವರೆಗೆ ನೀನು ದುಃಖಿಸಿದ್ದು ಸಾಕು. ಇನ್ನು ಮುಂದೆ ನೀನು ವ್ಯರ್ಥವಾಗಿ ಈ ರೀತಿಯಾಗಿ ದುಃಖಿಸಬೇಕಾದಂತಹ ಪರಿಸ್ಥಿತಿ ಇಲ್ಲವಯ್ಯ. ಯಾಕಂದ್ರೆ ಕೇವಲ ದೇಹದಲ್ಲಿರುವಂತಹ ತ್ರಾಣ ಕಡಿಮೆಯಾಗಿ ಹೋಯ್ತೆ ಕಟ್ಟಿದಂತಹ ಸೇತುವೆಯನ್ನ ಮುರಿಯಲಿ ಎನ್ನುವುದಾಗಿ ಭಾವಿಸ್ತಾ ಇದ್ದೀಯ. ಖಂಡಿತವಾಗಿಯೂ ನಿನ್ನ ತ್ರಾಣ ಕಡಿಮೆ ಆದದ್ದಲ್ವೇ ಅಲ್ಲ. ಹಾಗಂತ ಆತ ಬಲಿದಿರುವಂತಹ ಸೇತುವೆ ಅಷ್ಟು ಬಲಿಷ್ಠವಾಗಿ ಆಯ್ತು ಎನ್ನುವುದಾಗಿ ಭಾವಿಸಿದ್ಯಾ? ಅಂದ್ರೆ ಇಲ್ಲಿ ಕಟ್ಟಿದ ಸೇತುವೆಯೂ ಬಲಿಷ್ಠವಾದದ್ದಲ್ಲ,
ನನ್ನ ಶಕ್ತಿಯ ಕೊರತೆಯೋ ಅಲ್ಲ, ಆಹಾ ಆದ್ರೆ ಸೇತುವೆ ನಿಂತಿದೆಯಲ್ಲ. ಕಾರಣ ಇಷ್ಟೇ, ಅವನ ಪಕ್ಷವನ್ನ ಅಂತೂ ಅವನ ಬಲಿದಿರಬಹುದಂತಹ ಸೇತುವೆಗೆ ಕೂರ್ಮಾವತಾರವನ್ನ ತಳೆದು ಬೆನ್ನಿಗೆ ನಾನು ಆನಿಸಿಕೊಂಡದ್ರಿಂದ ನಿನ್ನಿಂದ ಮುರಿಯಲಿಕ್ಕಾಗಲಿಲ್ಲ, ಅಷ್ಟೇ ವಿಷಯ. ಅಂದ್ರೆ ನಿನ್ನ ಬೆನ್ನ ಮೇಲೆ ನಾನು ತುಳಿದು ಬಿಟ್ಟನೆ. ಹಾಗೇನಲ್ವ? ಈ ಪಕ್ಷಪಾತಕ್ಕೊಂದು ಕಾರಣ ಉಂಟೆ? ಹೌದು. ಏನು ಸ್ವಾಮಿ? ಕಾರಣ ಇಷ್ಟೇ, ಇದು ಕಾಲ ಕೆಲವು ಕಳೆಯಿತು. ಮೊದಲಿನ ಕಾಲ ಇದು ಅಲ್ವಯ್ಯ. ಅಂದ್ರೆ ಯುಗ ಇದು ತ್ರೇತಾಯುಗ ಅಲ್ಲ, ಇದು ದ್ವಾಪರಾಯುಗ. ಈ ದ್ವಾಪರೆಯಲ್ಲಿ ಧರ್ಮ ಸಂಸ್ಥಾಪನೆಯನ್ನ ಸ್ಥಾಪಿಸುವುದಕ್ಕಾಗಿ ರಾಮನ ಹೆಸರಿನಿಂದ ಇದ್ದಂತಹ ನಾನು ಕೃಷ್ಣ ಅನ್ನುವಂತಹ ಹೆಸರಿನಿಂದ ಪ್ರಪಂಚಕ್ಕೆ ಕಾಣಿಸಿಕೊಂಡೆ. ಇಲ್ಲಿ ಧರ್ಮವನ್ನ ಸಂಸ್ಥಾಪಿಸುವುದಕ್ಕಾಗಿ ನಮ್ಮವರನ್ನಾಗಿ ಪಾಂಡವರನ್ನ ಪಡೆದುಕೊಂಡೆ. ಅವರಲ್ಲಿ ಒಬ್ಬರಂತಹ ಇವ ಪಾರ್ಥ. ಇವತ್ತು ಹಾಗೆ ನಾನು ಆ ರೀತಿಯಾಗಿ ವ್ಯವಹರಿಸದೇ ಇದ್ರೆ ಅವ ಅಗ್ನಿಗೆ ಹಾರುವುದಕ್ಕೆ ಮುಂದಾಗ್ತಾನೆ. ಅವನನ್ನ ತಡೆ ಹಿಡಿದು ಅವನು ನಮ್ಮವ ಎಂಬ ಕಾರಣಕ್ಕಾಗಿ ಅವನನ್ನ ರಕ್ಷಿಸುವುದಕ್ಕಾಗಿ ಮಾತ್ರ ಹೀಗೆಲ್ಲ ವ್ಯವಹರಿಸಿದೆ. ಅವನನ್ನು ರಕ್ಷಿಸಿಕೊಳ್ಳಬೇಕು ಭಕ್ತವತ್ಸಲ ನೀನು. ಆದ್ರೆ ಈ ಭಕ್ತನನ್ನು ಕೈ ಬಿಡಬೇಡ. ಖಂಡಿತವಾಗಿ. ನಿನ್ನ ದಾಸನಲ್ಲದೆ ಇನ್ನೊಬ್ಬನ ದಾಸನಾಗಿ ಬದುಕುವ ಶಕ್ತಿ ಹನುಮನಿಗಿಲ್ಲ. ಆಡಿದ ಮಾತನ್ನು ಉಳಿಸಿಕೊಳ್ಳದೇ ಇದ್ರೆ ರಾಮ ಭಕ್ತ ಆಗುವುದಕ್ಕೆ ಸಾಧ್ಯ ಇಲ್ಲ. ನನಗೊಂದು ದಾರಿ ತೋರಿಸು ದೇವರೇ. ಇಗುದು ನಿನ್ನಿಂದ ಮುಂದಕ್ಕೆ ಕಾರ್ಯ ಗೀತೆಗೆ, ಇಗುದು ನಿನ್ನಿಂದ ಮುಂದಕ್ಕೆ ಕಾರ್ಯ ಗೀತೆಗೆ, ಬಹುಮಾತಿ ನಿಂದಲೇನು ಬಹುದೀತ ನೆನೆದಾಗ ಎಂದೊಡಂಬಡಿಸಿ, ಬಹುದೀತ ನೆನೆದಾಗ ಎಂದೊಡಂಬಡಿಸಿ ಸಂಗ್ರಹಿಸಿದ ನಾತನನು. ಕೆಲಸ ಮಾಡು, ನಿನ್ನ ಮಾತು ಉಳಿಯಬೇಕು, ಅವನ ಮಾತು ಈಡೇರಬೇಕು. ಇಬ್ಬರು ಭಕ್ತರು ನನಗೆ ಸಮಾನರಾದ್ರಿಂದ ಆಡಿದ ಮಾತ್ರಂತೆ ಅವ ಯಾವಾಗ ನಿನ್ನನ್ನ ನೆನೆಯುತ್ತಾನೋ ಆ ಕ್ಷಣದಲ್ಲಿ ಬಂದು ನೀನು ಅವನ್ನ ಸಹಕರಿಸಿದೆ ಅಂತಾದ್ರೆ ಮಾತು ಉಳಿಯುತ್ತದೆ. ನಿನ್ನ ಆಜ್ಞೆ ನೆರವೇರಿಸುವುದರಿಂದ ನಿನ್ನ ದಾಸನಾಗಿ ಉಳಿಯುತ್ತೇನೆ. ಜೊತೆಯಲ್ಲಿ ಅವನಿಗೂ ನೀನು ಸಹಾಯ ಮಾಡು. ಧನ್ಯೋ. ಅಂತರಂಗದಿ ನಾಚಿ ಪವನ ಜನಂತಿರಕ್ಕೆ ನಡೆ ತಂದು ಭಯದಲ್ಲಿ ನಿಂತು ಕರಗಳ ಮುಗಿದು ನುಡಿದನು ವಿನಯ ಪರನಾಗಿ, ನಿಂತು ಕರಗಳ ಮುಗಿದು ನುಡಿದನು ವಿನಯ ಪರನಾಗಿ. ನಿನ್ನ ಸತ್ವವನ್ನು ಅರಿಯದೆ ದುಡುಕಿದೆ ನಾನು. ದುಡುಕಿಗೆ ಸರಿಯಾದಂತ ಶಿಕ್ಷೆಯು ನನ್ನ ಪಾಲಿಗಾಯಿತು. ನಿನ್ನಂತಹ ಸಮರ್ಥನ ವಿಷಯದಲ್ಲಿ ನಾನು ಯೋಚಿಸಿದ್ದು ಕಡಿಮೆ ಆಯಿತು. ನನ್ನ ಅಹಂಕಾರ ಇಷ್ಟೆಲ್ಲ ಮಾಡಿತು ಅಂತ ನಾನು ಭಾವಿಸುತ್ತಾ ಇದ್ದೇನೆ. ನನ್ನ ಅಪರಾಧವನ್ನ ಮನ್ನಿಸಿ ನನ್ನನ್ನ ಕ್ಷಮಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಖಿನ್ನನಾಗಬೇಕಾದ್ದಿಲ್ಲ. ಯುಗಾಂತರದ ರಾಮದರ್ಶನಕ್ಕಾಗಿ ಮಾಡುತ್ತಿರುವ ನನ್ನ ತಪಸ್ಸು ಸಿದ್ಧಿಸುವುದಕ್ಕೆ ಕೈಗೂಡುವುದಕ್ಕೆ ಕಾರಣವಾದ ಘಟನೆ ಇದು. ಅದಕ್ಕೆ ನೀನು ಪರಿಶ್ರಮ ಪಟ್ಟವನಾದ್ದರಿಂದ ಅಭಿನಂದನೀಯನೇ ಆಗಿದ್ದೆ. ಹರಿಯೇ ಲೋಕರಕ್ಷಕನೇ ನಿನ್ನನ್ನು ತಾನು ರಕ್ಷಿಸುತ್ತಿದ್ದೇನೆ ಎಂದು ಬಾಯ್ದೆರೆಯಾಗಿ ಹೇಳಿರುವಾಗ ನನ್ನಂಥವನಿಂದ ಏನಾಗಬೇಕು ನಿನಗೆ? ಆದ್ರೂ ನಿನ್ನ ಮಾತನ್ನು ಉಪೇಕ್ಷಿಸುವುದಿಲ್ಲ. ನೀ ನೆನೆದಾಗ ಬಂದು ನಿನ್ನ ಬಯಕೆಯನ್ನು ಈಡೇರಿಸಿಕೊಡ್ತೇನೆ, ನಿನಬೇಕಾದ ಸಹಕಾರ ಮಾಡ್ತೇನೆ. ಯಾಕೆಂದ್ರೆ ಅದು ರಾಮನ ಆಜ್ಞೆ. ಅದನ್ನು ನಿನ್ನ ಕಾರ್ಯ ಅಂತಲ್ಲ, ನನ್ನ ಕಾರ್ಯ ಅಂತ ಮಾಡ್ತೇನೆ. ನನ್ನ ಕಾರ್ಯ ಅಂತಲ್ಲ, ರಾಮನ ಸೇವೆ ಅಂತ ಮಾಡ್ತೇನೆ. ಖಂಡಿತ ನಾನು ನೀನು